सदा सर्वदा योग तुझा घडावा, तुझे कारणी देह माझा पडावा. उपेक्षू नको गुणवंता अनंता, रघुनायका मांगणे हेची आता. सभ्य पोलीस होते आदाने का प्रार्थना इस्तो भगवंतानो प्रार्थना का करनो, गुरुकडे प्रार्थना का करनो का तर सदा सर्वदा. हा ಸದಾ ಸರ್ವದಾ ಯೋಗ ತುಜ ಘಡಾವ, ಭಗವಂತನಲ್ಲಿ ಪ್ರಾರ್ಥನೆ ಇದೆ. ಅದಕ್ಕಾಗಿ ಜೀವನದಲ್ಲಿ ಪ್ರಾರ್ಥನೆಗೆ ಬಹಳ ಮಹತ್ವ ಇದೆ. ಅದಕ್ಕಾಗಿ ಸದ್ಗುರು ಹೇಳ್ತಾರೆ ನಮಗೆ, ನೀನು ಪರಮಾತ್ಮನಲ್ಲಿ, ಪರಮಾತ್ಮ ಅಂತ ಹೇಳಿದ್ರೆ ಎಲ್ಲೋ ಇಲ್ಲದೆ ಪರಮಾತ್ಮ ಎಲ್ಲರಲ್ಲಿಯೂ ಆ ಪರಮಾತ್ಮ ಸಮಾಹಿತನಾಗಿದ್ದಾನೆ. ಅಂತರ್ಬಹಿಷ್ಯತ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಅದಕ್ಕಾಗಿ ಪರಮಾತ್ಮ ಎಲ್ಲಿ ನೋಡ್ಬೇಕು ಅಂತ ಹೇಳಿದರೆ, ಈಶ್ವರೋ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನಿ ವ್ಯೋಮವದ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಈಶ್ವರ ಅಂತ ಹೇಳಿದ್ರೆ ಗುರು ಅಂದ್ರೆ ಈಶ್ವರನೇ. ಆ ಗುರುವಿನಲ್ಲಿ ಪ್ರಾರ್ಥನಾ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಸದಾ ಸರ್ವದಾ ಯೋಗ ತುಜಾ ಗಡಾವ ಅಂತ ಹೇಳಿದರೆ ನಿತ್ಯವೂ ಕೂಡ ನಾವು ಗುರುವಿನ ಹತ್ತಿರ ಬಂದು ಸತ್ಸಂಗ ಮಾಡಬೇಕು. ಸದಾ ಸರ್ವದಾ ಯೋಗ ತುಜಾ ಗಡಾವ, ತುಜೇ ಕಾರಣಿ ದೇಹ ಮಾಜಾ ಪಡಾವ ಅಂತ ಹೇಳಿದರೆ ಈ ಶರೀರ ಇರುವವರೆಗೂ ಕೂಡ ಆ ಗುರುವಿನ ಸಾನ್ನಿಧ್ಯದಲ್ಲಿನೇ ಇರಬೇಕು ಅಂತೇಳಿ. ಅದಕ್ಕಾಗಿ ಈ ಎಲ್ಲ ವಿಚಾರಗಳನ್ನ ರಾಮದಾಸ ಸ್ವಾಮೀಜಿಯವರು ದಾಸಬೋಧದಲ್ಲಿ ಸುಂದರವಾಗಿ ಬರೆದಿದ್ದಾರೆ. ಅವರು ಕುಂತ ಬರೆದಾರೆ. ಅದು ಓದಿದ್ದ ಕಾರಣವಾಗಿನೇ ಗುರು ನಮಗೆ ಹೇಳಿದ್ದಾನೆ. ಅದಕ್ಕಾಗಿ ಎಲ್ಲಕ್ಕಿಂತ ಶ್ರೇಷ್ಠ ಗ್ರಂಥ ಅಂತ ಹೇಳಿದ್ರೆ ಗ್ರಂಥರಾಜ ಅಂತ ಹೇಳ್ತಾರೆ. ಜಯ ಜಯ ದಾಸಬೋಧ ಗ್ರಂಥರಾಜ ಪ್ರಸಿದ್ಧ, ಆರತಿ ಓವಾಳಿನ ವಿಮಲ ಜ್ಞಾನ ಬಾಳಬೋಧ. ಇದರಲ್ಲಿ ವಿಮಲ ಜ್ಞಾನ ಇದೆ. ವಿಮಲ ಜ್ಞಾನ ಅಂತ ಹೇಳಿದರೆ ಮಲ ಅಂತ ಹೇಳಿದರೆ ಇದಿದೆ. ಮಲ ಅಂತ ಹೇಳಿದರೆ ಮನಸ್ಸಂತೂ ಹೇಳ್ತಾರೆ. ಮಲ ಅಂತ ಹೇಳಿದ್ರೆ ರಾಗದ್ವೇಷರೇ. ರಾಗದ್ವೇಷ ರಹಿತ ಜ್ಞಾನ ಯಾವ್ದಪ್ಪ ಅಂದ್ರೆ ಆತ್ಮಜ್ಞಾನವೇ. ಎಲ್ಲದರಲ್ಲಿಯೂ ಆ ಪರಮಾತ್ಮ ಒಬ್ಬನೇ ಇದ್ದಾನೆ ಅಂತ ಹೇಳಿದರೆ ಕಶೋಕ ಮೋಹ ಏಕತ್ವಮನು ಪಶ್ಯತಃ. ಎಲ್ಲರಲ್ಲಿಯೂ ಆ ಪರಮಾತ್ಮನಿದ್ದಾನೆ ಅಂತ ಹೇಳಿದರೆ ಯಾರು ಶ್ರೇಷ್ಠನೂ ಅಲ್ಲ, ಯಾರು ಕನಿಷ್ಠನೂ ಅಲ್ಲದೆ. ಇರುವೆಯಿಂದ ಹಿಡಿದು ಬ್ರಹ್ಮಾಜಿವರೆಗೂ ಆ ಪರಮಾತ್ಮ ಒಬ್ಬನೇ ಇದ್ದಾನೆ. ಅದಕ್ಕಾಗಿ ರಾಮದಾಸ ಸ್ವಾಮೀಜಿಯವರು ಹೇಳ್ತಾರೆ, ವೇದಾಂತ ಸಮ್ಮತಿ ಚ ಕಾವ್ಯ ಸಿಂಧು ಭರಲ ಶ್ರುತಿ ಶಾಸ್ತ್ರ ಗ್ರಂಥ ಗೀತಾ ಸಾಕ್ಷ್ಯ ಸಂಗಮ ಕೇಲ. ಯಾರು ದಾಸಬೋಧವನ್ನು ಓದಿದ್ದಾರೋ ಅವರಿಗೆ ಸ್ಪಷ್ಟ ಆಗುತ್ತದೆ. ಮಧ್ಯದಲ್ಲಿಯೂ ಕೂಡ ರಾಮದಾಸ ಸ್ವಾಮೀಜಿಯವರು ಗೀತೆಯನ್ನು ಕೂಡ ಬರೆದಿದ್ದಾರೆ, ಅದರಂತೆ ಉಪನಿಷತ್ತನ್ನು ಬರೆದಿದ್ದಾರೆ, ಅದರಂತೆ ಬ್ರಹ್ಮಸೂತ್ರವನ್ನು ಕೂಡ ಬರೆದಿದ್ದಾರೆ. ಹೀಗಾಗಿ ಇದು ಎಲ್ಲದರ ಒಂದು ಸಂಗಮದೆ. ಈ ಪ್ರಯಾಗ ಅನ್ನಕತ್ತೇವಲ್ರಿ ನಾವೆಲ್ಲ, ಗಂಗಾ ಯಮುನಾ ಸರಸ್ವತಿ ಅಂದ ಹಾಗೆ ಸಕಲ ವೇದ ಶಾಸ್ತ್ರ ಪುರಾಣಗಳ ಸಂಗಮ ಅದು ದಾಸಬೋಧ ಅಂತೇಳಿ. ಇದರಿಂದ ಏನಾಗ್ತೈತ್ರಿ? ಅಜ್ಞಾನ ಜಡ ಜೀವ ಮಾರ್ಗ ಸುಗಮ ಜಾಲ. ನಮ್ಮಂತಹ ಸಾಮಾನ್ಯ ಜನರಿಗೆ ಅವರು ಈ ಅಧ್ಯಾತ್ಮ ಮಾರ್ಗವನ್ನು ಸುಗಮ ಮಾಡಿದರು. ಇದರಿಂದ ಏನಾಗುತ್ತದೆ ಅಂತ ಹೇಳಿದರೆ, ನವವಿಧದಲ್ಲಿ ಏನಿದೆ ಅಂತ ಹೇಳಿದರೆ ನವವಿಧ ಭಕ್ತಿ ಇದೆ. ಆ ನವವಿಧ ಭಕ್ತಿಯಲ್ಲಿ ಶ್ರವಣ ಭಕ್ತಿ, ಎಲ್ಲ ನವವಿಧ ಭಕ್ತಿಯಲ್ಲಿ ಮೊಟ್ಟ ಮೊದಲನೇ ಭಕ್ತಿನೇ ಶ್ರವಣ ಭಕ್ತಿ, ಕೊನೆಯ ಭಕ್ತಿನೇ ಆತ್ಮ ನಿವೇದನ ಭಕ್ತಿ ಇದೆ. ಅಲ್ಲಿ ತನಕ ಹೋಗ್ಬೇಕಾಗುತ್ತದೆ ಅಂತ ಹೇಳಿ ಮತ್ತೆ ಹೇಳ್ತಾರೆ ಅವರು. ಚಾತುರ್ಯ ನಿಧಿ ಮೋಟ ಮಾಯ ಚಕ್ರ ಉಗವಿ ಹರಿಹರ ಹೃದಯೇಚಿ ಗುರಿಹ ಪ್ರಕಟದಾವಿ. ಅಂದರೆ ಆ ಪರಮಾತ್ಮ ಎಲ್ಲಿದ್ದಾನೆ ಅನ್ನೋದನ್ನ ಪ್ರಕಟ ಮಾಡಿದರು. ಎಲ್ಲಿ? ಅದು ನಿಮ್ಮ ಹೃದಯದಲ್ಲಿ. ಅದಕ್ಕಾಗಿ ಹೃದಯ ತಿಷ್ಠತೆ. ಪರಮಾತ್ಮ ಎಲ್ಲಿದ್ದಾನೆ? ಅಲ್ಲೇ ಇಲ್ಲ ಎಲ್ಲ ಹುಡುಕುವೆ ಪರಮಾತ್ಮನನ್ನ. ನಿನ್ನ ಹೃದಯದಲ್ಲಿನೇ ಆ ಪರಮಾತ್ಮನಿದ್ದಾನೆ. ಅವನೇ ಈ ಒಂದು ನಮ್ಮ ಹೃದಯ ಬಡಿತದಿಂದ ನಾವು ಜೀವಂತಿದ್ದೇವೆ. ಆ ಹೃದಯದಲ್ಲಿರುವಂತಹ ರಕ್ತವನ್ನ ಅವನು ಪಂಪಿಂಗ್ ಮಾಡ್ತಾ ಇದ್ದಾನಂತೇಳಿ ನಾವು ಇದ್ದೇವ್ರಿ.
ಅದಕ್ಕಾಗಿ ಮೂರಕ ಕಹಾ ಢೂಂಢೆ ರೇ ಬಂದೆ ಮೈತೋ ತೇರೆ ಪಾಸ್ ನೋಡ್ರಿ ತೂಹಿ ಪರಮಾತ್ಮ ಅಂತೇಳಿ ಇದರಲ್ಲಿ ನಮಗೆ ಸುಂದರವಾಗಿ ಹೇಳಿಕೊಟ್ಟಿದ್ದ ಕಾರಣವಾಗಿ ಬದ್ದಾಚಿ ಸಿದ್ಧ ಜಾಲೆ. ಯಾರು ಗುರುವಿನ ಒಂದು ಅಧ್ಯಯನ ಮಾಡಿದ್ದಾರೋ ಅವರ ಪಾದ ಪದ್ಮದಲ್ಲಿ ಕುಳಿತುಕೊಂಡು ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನ ಜ್ಞಾನಿನಃ ತತ್ವದರ್ಶಿನ. ಎಂಥ ಗುರುವನ್ನು ಪಡಬೇಕಪ್ಪ ಅಂತ ಹೇಳಿದ್ರೆ ತತ್ವವನ್ನು ತಿಳಿದವರು, ಸತ್ಯವನ್ನ ತಾನೂ ಅನುಭವಿಸಿ ಆ ಅನುಭವವನ್ನು ತಿಳಿಸಿಕೊಡುವಂತಹ ಗುರುವಿ. ಅದಕ್ಕಾಗಿ ಶ್ರೋತ್ರಿಯನಾಗಿರಬೇಕು, ಅವನು ಬ್ರಹ್ಮನಿಷ್ಠನೂ ಆಗಿರಬೇಕು. ಅಂತಹ ಗುರುವಿನಲ್ಲಿ ಹೋಗಿದ್ದೆ ಆದರೆ ಮಾತ್ರ ಬದ್ಧನಾಗಿದ್ದವನು ಸಿದ್ಧ ಜಾಲೆ. ಈಗೆಲ್ಲ ಕುಂತವರೆಲ್ಲ ಸಿದ್ಧರಿದೆ ಇವರೆಲ್ಲರೂ. ಹೇಗೆ ಮೊದಲು ನಾವು ಸಹಿತ ಬದ್ಧನೇ ಇದ್ವಿ, ಆದ್ರೆ ಯಾರು ಗುರುವಿನಲ್ಲಿ ತತ್ ಕಥನಂ ತತ್ ಚಿಂತನಂ ತತ್ ಪ್ರಬೋಧನಂ ಮಾಡಿದ್ದಾರೋ ಅವರು ಕೂಡ ಸಿದ್ಧನನ್ನ ಮಾಡುವಂಥದ್ದು ಶಕ್ತಿ ಆ ಗುರುವಿನಲ್ಲಿದೆ. ಗುರು ಏನ್ ಹೇಳ್ತಾನೆ, ತತ್ ತ್ವಂ ಅಸಿ, ಆ ಪರಮಾತ್ಮನೇ ನೀನಿದ್ದಾನೆ ಅಂತೇಳಿ. ಹೀಗಾಗಿ ಈ 20 ದಶಕಿ ಅನುಭವದಲ್ಲಿ ಈ ಒಂದು ದಾಸಬೋಧದಲ್ಲಿ 20 ದಶಕಗಳಿದ್ದಾವೆ. ಇದನ್ನು ಯಾರು ನಿತ್ಯ ನೇಮದಿಂದ ಅದನ್ನ ಗುರುವಿನ ಮುಖಾಂತರವಾಗಿ ಹೇಳೋದನ್ನು ಕಲಿಬೇಕು, ಅದರ ಅರ್ಥ ಸಮರ್ಥವಾಗಿ ತಿಳಿದುಕೊಂಡಿದ್ದೆ ಆದರೆ ಅವರು ಧನ್ಯರೇ. ಅದಕ್ಕಾಗಿ ಯಾರಿಗೆ ಗುರು ಸಿಗ್ತಾನೋ, ಯಾರು ಗುರುವಿನ ವಾಣಿ ಕೇಳುತ್ತಾರೋ, ಯಾರು ಗುರು ಶ್ರೇಷ್ಠನೂ ಇಲ್ಲ ಕನಿಷ್ಠನೂ ಇಲ್ಲ. ಗುರು ಅಂದ್ರೆ ಎಲ್ಲಾರ್ದು ಗುರು ಒಂದರಿ. ಗುರು ಎನ್ನುವಂತಹ ಅರ್ಥ ಗು ಅಂತ ಹೇಳಿದ್ರೆ ಅಂಧಕಾರ, ರು ಅಂದರೆ ತನ್ನಿವರ್ತಕ. ಯಾರು ನಮ್ಮ ಅಜ್ಞಾನವನ್ನು ದೂರ ಮಾಡುತ್ತಾನೋ ಅವನೇ ಸದ್ಗುರು. ಆ ಸದ್ಗುರುವಿನ ಹತ್ತಿರ ಹೋಗಿ ನಾವು ಅಧ್ಯಯನ ಮಾಡಬೇಕಾಗಿದ್ದೇ ಆದರೆ ನಮ್ಮಲ್ಲಿ ಅಪಾರ ಪುಣ್ಯಘಾಟಿ ತರಿ ಶ್ರವಣರಾಗೆ. ಯಾರಿಗೆ ಅಪಾರ ಜನ್ಮದ ಪುಣ್ಯ ಇರುತ್ತದೆಯೋ ಅವರಿಗೆ ಮಾತ್ರ ಗುರುವಿನ ವಾಣಿ ಸಿಗುತ್ತದೆ. ಆ ಗುರುವಿನ ವಾಣಿಯನ್ನು ತಿಳಿದುಕೊಂಡು ಧನ್ಯನಾದೆ ಕೃತಕೃತ್ಯೋಸ್ಮಿ ಅಂತ ಹೇಳಿ ಅವನು ಕುಣಿದಾಡ್ತಾನೆ ಅಂತ ಹೇಳಿ. ಅದಕ್ಕಾಗಿ ಕಲ್ಯಾಣ ಲೇಖಾಚಿ ಭಾವ ಗರ್ಭಹೃದಯ ಅಂತ ಹೇಳಿದರೆ ಇದು ರಾಮದಾಸ ಸ್ವಾಮೀಜಿಯವರ ಶಿಷ್ಯನಾಗಿರುವಂತಹ ಕಲ್ಯಾಣನೆನ್ನುವಂಥವನು ಅದನ್ನು ಬರೆದಿದ್ದಾರೆ. ಅದಕ್ಕಾಗಿ ಈ ಗ್ರಂಥ ಅತ್ಯಂತಿಕ ಶ್ರೇಷ್ಠವಾಗಿದೆ. ಇದು ಇಲ್ಲೇ ಅಖಂಡ ಪಾರಾಯಣ ಮಾಡ್ತಾರೆ. ಇದನ್ನ ಒಬ್ರು ಬಿಟ್ಕೊಂಡು ಒಬ್ರು ಓದ್ತಾರೆ, ಇಡೀ ಗ್ರಂಥವನ್ನು ಓದ್ತಾರೆ. ಅದಕ್ಕಾಗಿ ಪೋಪಟ್ ಗಿಳಿಪಾಟ್ ಮಾಡೋದಕ್ಕಿಂತ ಅದನ್ನ ಅರ್ಥ ಸಮೇತವಾಗಿ ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೋಬೇಕು. ಗುರು ಏನು ಹೇಳಂಗಿಲ್ಲ ರೀ, ಎಲ್ಲಿದ್ದೀಯೋ ಪರಮಾತ್ಮ, ನೀ ಪರಮಾತ್ಮನೇ ಇದ್ದಿ. ತಿಳಿದ್ರು ಬ್ರಹ್ಮ ಇದ್ದಿ, ತಿಳಿಯದೇ ಇದ್ದರೂ ನೀ ಬ್ರಹ್ಮನೇ ಇದ್ದಿ. ಅದಕ್ಕಾಗಿ ಆ ಬ್ರಹ್ಮ ನಾನೇ ಅಂತ ಹೇಳಿ ನಿನಗೆ ಅನುಭವ ಆಗ್ಬೇಕಷ್ಟೇ. ಅನುಭವ ಜ್ಞಾನ ಶ್ರೇಷ್ಠ. ಅದಕ್ಕಾಗಿ ಕೊನೆಯದಾಗಿ ಹೇಳುತ್ತೇನೆ, ನಾವು ಎಲ್ಲಿದ್ದೇವೆ, ಹೇಗಿದ್ದೇವೆ, ಆನಂದವಾಗಿದ್ದೇವೆ. ಈ ಆನಂದೋ ಬ್ರಹ್ಮನೋ ವಿದ್ವಾನ್ ಅಂತ ಹೇಳ್ತಾರೆ. ಅದಕ್ಕಾಗಿ ಇದ್ದಂಗಿರೋ ಸಿದ್ದೇಶ್ವರ. ನಾವೆಲ್ಲಿದ್ದೇವೆ, ಹೇಗಿದ್ದೇವೆ, ನಮ್ಮ ಪರಿವಾರದಲ್ಲಿ ಇದ್ದ ಜನರದ್ದು ಸೇವಾ ಮಾಡಿರಿ, ಅದರಂತೆ ಗುರುಜನರ ಸೇವೆ ಮಾಡಿರಿ, ರೋಗಿಗಳ ಸೇವೆ ಮಾಡಿರಿ, ದೇಶ ಸೇವೆ ಮಾಡಿರಿ. ಇದರಿಂದಲೇ ನಮ್ಮ ಕಲ್ಯಾಣ ಆಗುತ್ತದೆ ಅನ್ನೋದನ್ನ ರಾಮದಾಸ ಸ್ವಾಮೀಜಿಯವರು ಸ್ಪಷ್ಟಪಡಿಸಿದ್ದಾರೆ. ಅವರ ಶಿಷ್ಯನಾಗಿರುವಂತಹ ಶಿವಾಜಿ ಮಹಾರಾಜರು ಕೂಡ ಇದನ್ನೇ ಮಾಡಿದ್ದಾರೆ. ಅದಕ್ಕಾಗಿ ಜೀವನದಲ್ಲಿ ಶಾಂತಿ ಇರೋದನ್ನು ಕಲಿಬೇಕು, ತಣ್ಣಗೆ ಇರ್ಬೇಕ್ರಿ. ತಣ್ಣಗೆ ಇದ್ದರೆ ಅದರಿಂದ ನಿಶ್ಚಿಂತತೆ ಅನ್ನಿಸ್ತೇನೆ. ಎದಕ್ಕಂತ ಹೇಳಿದ್ರೆ ಹಪಾಪಿ ಇರಬಾರ್ದು. ನಾನು ಎಲ್ಲಿದ್ದೇನೆ, ಹೇಗಿದ್ದೇನೆ, ಆನಂದವಾಗಿದ್ದೇನೆ. ಅದಕ್ಕಾಗಿ ನಾನು ಕೊನೆಯದಾಗಿ ಪ್ರಾರಂಭದಲ್ಲಿ ಹೇಳಿದ್ದೆ, ಸದಾ ಸರ್ವದಾ ಯೋಗ ತುಜಾಗಡವ ಅಂತ ಹೇಳಿದ್ರೆ ಸದಾ ಸರ್ವದಾ ನನಗೆ ಶಾಂತ ಮತ್ತು ನೆಮ್ಮದಿಯನ್ನು ಕೊಡ ಪರಮಾತ್ಮ. ಆ ಗುರುವಿನ ವಾಣಿಯಿಂದಲೇ ನಮಗೆ ಶಾಂತತೆ ಸಿಗುತ್ತದೆ ಅನ್ನೋದನ್ನೇ 2 ಮಾತನ್ನು ಹೇಳಿ ನನ್ನ 4 ಮಾತುಗಳಿಗೆ ನಾನು ಪೂರ್ಣ ವಿರಾಮ ಕೊಡ್ತೇನೆ. ಹರಿ श्री सद्गुरुनाथ भवसाई महाराज की जय। श्री सद्गुरुनाथ कैलाश महाराज की जय। श्री सद्गुरुनाथ